ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 20 ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಾರು ಅನ್ನೋದು ಫೈನಲ್ ಆಗಿದೆ. ಬಹುನಿರೀಕ್ಷಿತ ಮೈಸೂರಿಗೆ ಸಂಬಂಧಿಸಿದಂತೆ ಯದುವೀರ್ ಒಡೆಯರ್ ಟಿಕೆಟ್ ಪಡ್ಕೊಂಡಿದ್ದಾರೆ. ತುಮಕೂರು ನಿರೀಕ್ಷೆಯಂತೆ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅನಿರೀಕ್ಷಿತವಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಬಿಜೆಪಿಯ ಎರಡನೆಯ ಪಟ್ಟಿ ರಿಲೀಸ್ ಆಗಿದೆ. 20 ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದೆ. ಒಂದಿಷ್ಟು ಅಚ್ಚರಿ ಇದೆ, ಮತ್ತೊಂದಿಷ್ಟು ಪ್ರಯೋಗಗಳು ಕಾಣಿಸ್ತಾ ಇದೆ. ಮೈಸೂರು ಲೋಕಸಭಾ ಕ್ಷೇತ್ರ ಯದುವೀರ್ ಒಡೆಯರ್, ತುಮಕೂರು ಮಾಜಿ ಸಚಿವ ವಿ ಸೋಮಣ್ಣ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ. ಇನ್ನೊಂದು ಅಚ್ಚರಿ, ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನೂ ಕೂಡ ಬಿಜೆಪಿಯ ಸದಸ್ಯತ್ವ ಪಡ್ಕೊಂಡಿಲ್ಲ, ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ, ಅಂದ್ರೆ ಉಡುಪಿಯಿಂದ ಬೆಂಗಳೂರಿಗೆ ಅವರನ್ನ ಮೂವ್ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆಯಾಗಿದ್ದಂಥ ಶೋಭಾ ಕರಂದ್ಲಾಜೆ 2 ಬಾರಿ ಉಡುಪಿಯನ್ನು ಪ್ರತಿನಿಧಿಸಿದವರು. ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಮೈಸೂರಿನಲ್ಲಿ ನಿರೀಕ್ಷೆಯಂತೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾವೇರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿತಾ ಇದ್ದಾರೆ. ವಿಜಯಪುರ ಮತ್ತೊಮ್ಮೆ ರಮೇಶ್ ಜಿಗಜಿಣಗಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆ ಮೂಲಕ ಬದಲಾವಣೆಯನ್ನ ಮಾಡಿಲ್ಲ. ಕಲಬುರಗಿಯಲ್ಲಿ ಕಳೆದ ಬಾರಿಯ ಜೈಂಟ್ ಕಿಲ್ಲರ್ ಉಮೇಶ್ ಜಾಧವ್ ಈ ಬಾರಿಯೂ ಅವಕಾಶವನ್ನು ಪಡೆದಿದ್ದಾರೆ. ಚಿಕ್ಕೋಡಿಯಲ್ಲಿ ಬದಲಾವಣೆಯ ಸಾಧ್ಯತೆಗಳಿತ್ತು, ಆದರೆ ಮಾಡಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಲವು ವಿರೋಧಗಳ ಮಧ್ಯೆಯೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಪಡ್ಕೊಂಡಿದ್ದಾರೆ. ರಮೇಶ್ ಜಿಗಜಿಣಗಿ ವಿಜಯಪುರ ಮೀಸಲು ಕ್ಷೇತ್ರದಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಉಮೇಶ್ ಜಾಧವ್ ಮತ್ತೊಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ ಕಂಟೆಸ್ಟ್ ಮಾಡೋದಕ್ಕೆ. ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಒಂದಿಷ್ಟು ಪ್ರಯೋಗಗಳನ್ನ ಕೂಡ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 4 ಬಾರಿ ಎಂಪಿ PC ಗದ್ದಿಗೌಡರ್ 5ನೇ ಬಾರಿ ಅವಕಾಶವನ್ನ ಕೊಡಲಾಗಿದೆ. ಬೀದರ್ನಲ್ಲೂ ಕೂಡ ವಿರೋಧದ ಮಧ್ಯೆಯೂ ಕೂಡ ಭಗವಂತ ಖೂಬಾ ಟಿಕೆಟ್ ಪಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಬಿ ಶ್ರೀರಾಮುಲು, ಇಲ್ಲಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಧಾರವಾಡ ಪ್ರಹ್ಲಾದ್ ಜೋಶಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಯಾವುದೇ ಬದಲಾವಣೆಯನ್ನ ಧಾರವಾಡದಲ್ಲಿ ಮಾಡಿಲ್ಲ. ದಾವಣಗೆರೆಯಲ್ಲಿ ಚೇಂಜಸ್. ಗಾಯತ್ರಿ ಸಿದ್ದೇಶ್ವರ್, GM ಸಿದ್ದೇಶ್ವರ್ ಅವರ ಬದಲಾಗಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಬಾಗಲಕೋಟೆಯಲ್ಲಿ ಬದಲಾವಣೆಯನ್ನ ಮಾಡಿಲ್ಲ. PC ಗದ್ದಿಗೌಡರ್ ಮತ್ತೊಮ್ಮೆ ಅವಕಾಶವನ್ನ ಪಡೆದಿದ್ದಾರೆ. ಭಗವಂತ ಖೂಬಾ 2014ರ ಜೈಂಟ್ ಕಿಲ್ಲರ್ ಇವರು, ಅಂದ್ರೆ ದೈತ್ಯ ಸಂಹಾರಿ ಧರಮ್ ಸಿಂಗ್ ಅವರನ್ನ ಸೋಲಿಸಿ ರಾಜಕೀಯ ಪ್ರವೇಶವನ್ನ ಮಾಡಿದವರು. 14, 19 ಈಗ ಮತ್ತೊಂದು ಅವಕಾಶ. ಪ್ರಹ್ಲಾದ್ ಜೋಶಿ 4 ಬಾರಿ MP, 5ನೇ ಬಾರಿ ಅವಕಾಶವನ್ನು ಅವರಿಗೆ ಕೊಡಲಾಗಿದೆ. ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರದ ಮೇಲೆ ಶೆಟ್ಟರ್ ಕಣ್ಣಿಟ್ಟಿದ್ರು, ಆದರೆ ಬದಲಾವಣೆಯನ್ನ ಮಾಡಿಲ್ಲ. ಈ ಹಿಂದೆ ಅದು ಧಾರವಾಡ ನಾರ್ತ್ ಇದ್ದಾಗ, ಆನಂತರ ಧಾರವಾಡ ಬದಲಾದ ನಂತರ 3 ಸಲ, ಧಾರವಾಡ ನಾರ್ತ್ ಇದ್ದಾಗ 1 ಸಲ. ಪ್ರಹ್ಲಾದ್ ಜೋಶಿಯಲ್ಲಿ MP, ಈಗ ಮತ್ತೊಂದು ಅವಕಾಶ. ಭಗವಂತ ಖೂಬಾ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಶ್ರೀರಾಮುಲು ಮತ್ತೊಮ್ಮೆ ಬಳ್ಳಾರಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬದಲಾವಣೆ ಇಲ್ಲ. BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವಕಾಶವನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಚೇಂಜಸ್. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವಕಾಶವನ್ನು ಪಡೆದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರಿಗಿಲ್ಲ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಅವರ ಸಂಬಂಧಿಕರಿಗೆ ಟಿಕೆಟ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು, ಇಲ್ಲ, ಚೇಂಜಸ್ ಆಗಿದೆ. ಬೆಂಗಳೂರು ದಕ್ಷಿಣ ಯಾವುದೇ ಬದಲಾವಣೆ ಇಲ್ಲ. ತೇಜಸ್ವಿ ಸೂರ್ಯ. ಬೆಂಗಳೂರು ಕೇಂದ್ರ PC ಮೋಹನ್, ಮತ್ತೊಂದು ಅವಕಾಶವನ್ನು PC ಮೋಹನ್ ಅವರಿಗೆ ಬಿಜೆಪಿ ಕೊಟ್ಟಿದೆ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಮತ್ತೊಂದು ಅವಕಾಶವನ್ನು ಪಡೆದಿದ್ದಾರೆ ಬಿಜೆಪಿಯಿಂದ ಸ್ಪರ್ಧಿಸೋದಕ್ಕೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ದವರು, 3 ಬಾರಿ ಸಂಸದರು. ಆದರೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವಕಾಶವನ್ನ ಈ ಬಾರಿ ಕೊಡಲಾಗಿಲ್ಲ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ, ಕಳೆದ ಬಾರಿಯೇ ಟಿಕೆಟ್ಗಾಗಿ ಪ್ರಯತ್ನ ಮಾಡಿದ್ರು. ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಆ ಮೂಲಕ ಒಂದಿಷ್ಟು ಪ್ರಯೋಗಗಳಿದ್ದಾವೆ, ಒಂದಿಷ್ಟು ಬದಲಾವಣೆಗಳಿದ್ದಾವೆ, ಒಂದಿಷ್ಟು ಅಚ್ಚರಿಗಳು ಕೂಡ ಈ ಪಟ್ಟಿಯಲ್ಲಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಾವ ಕ್ಷೇತ್ರಕ್ಕೆ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋದನ್ನ ನೋಡ್ತಾ ಇದ್ದೀವಿ. ಪಟ್ಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ವಿ ಸೋಮಣ್ಣ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿಯಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಅಲ್ಲಿ ಬಂಟ ಬಿಲ್ಲವ ಕಾಂಬಿನೇಷನ್ ಅನ್ನ ಮ್ಯಾಚ್ ಮಾಡುವಂತಾಗಿದೆ. ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಬಂಟರಿಗೆ ಬ್ರಿಜೇಶ್ ಚೌಟ ಬಂಟ ಸಮುದಾಯ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಲ್ಲವರಿಗೆ
ಅಂದ್ರೆ ಕೋಟ ಶ್ರೀನಿವಾಸ್ ಪೂಜಾರಿ ಬಿಲ್ಲವ ಕಮ್ಯುನಿಟಿ. ಸೊ ಅದನ್ನು ಮ್ಯಾಚ್ ಮಾಡುವಂತ ಪ್ರಯತ್ನಗಳಾಗಿದೆ. 10 ಮಂದಿ ಹಾಲಿ ಸಂಸದರಿಗೆ ಬಿಜೆಪಿ ಈ ಬಾರಿಯೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿ, ಬಾಗಲಕೋಟೆ PC ಗದ್ದಿಗೌಡರ್, ಉಮೇಶ್ ಜಾಧವ್ ಕಲಬುರಗಿ, ವಿಜಯಪುರ ರಮೇಶ್ ಜಿಗಜಿಣಗಿ ಇವರು 6ನೇ ಬಾರಿ, ಈಗ 7ನೇ ಬಾರಿ, ಭಗವಂತ ಕೂಬಾ ಬೀದರ್, ಪ್ರಹ್ಲಾದ್ ಜೋಶಿ ಧಾರವಾಡ, BY ರಾಘವೇಂದ್ರ ಶಿವಮೊಗ್ಗ, ಬೆಂಗಳೂರು ಕೇಂದ್ರ PC ಮೋಹನ್, ತೇಜಸ್ವಿ ಸೂರ್ಯ ದಕ್ಷಿಣ ಬೆಂಗಳೂರು ದಕ್ಷಿಣ, ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ. ಅವರದೊಂದು ಮಾತ್ರ ಕ್ಷೇತ್ರ ಬದಲಾವಣೆಯಾಗಿದೆ. ಅದನ್ನ ಬಿಟ್ಟರೆ 10 ಮಂದಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲಾಗಿದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ಸು, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಮಿಸ್ ಆಗಿದೆ, ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಅವರು ವಿದಾಯದ ಭಾಷಣ ಆಗಲೇ ಮಾಡಿದರು. ಕೊಪ್ಪಳದಲ್ಲಿ ಬದಲಾವಣೆಗಳಾಗಿದೆ. ಸಂಗಣ್ಣ ಕರಡಿ ಬದಲಿಗೆ ಮತ್ತೊಬ್ಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಕೊಪ್ಪಳದಲ್ಲೂ ಕೂಡ ಬದಲಾವಣೆಯಾಗಿದೆ. BY ರಾಘವೇಂದ್ರ, PC ಮೋಹನ್ ಇವರೆಲ್ಲರೂ ಹಾಲಿ ಸಂಸದರು. ಮತ್ತೊಂದು ಅವಕಾಶವನ್ನ ಬಿಜೆಪಿ ಕಲ್ಪಿಸಿಕೊಟ್ಟಿದೆ. ತೇಜಸ್ವಿ ಸೂರ್ಯ ಕಳೆದ ಬಾರಿ ಮೊದಲ ಬಾರಿ ಅವಕಾಶವನ್ನು ಪಡೆದವರು, ಈಗ 2ನೇ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಅವಕಾಶ. ಶ್ರೀರಾಮುಲು ಅಚ್ಚರಿಯ ಹೆಸರು, ಯಾಕಂತಂದ್ರೆ ದೇವೇಂದ್ರಪ್ಪ ಅಲ್ಲಿ ಹಾಲಿ ಸಂಸದರು, ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಶ್ರೀರಾಮುಲು ಹೆಸರು 2 ಕ್ಷೇತ್ರದಲ್ಲಿತ್ತು, ಒಂದು ರಾಯಚೂರು ಒಂದು ಬಳ್ಳಾರಿ, ಆದರೆ ಅವರಿಗೆ ಬಳ್ಳಾರಿಯಲ್ಲೇ ಟಿಕೆಟ್ ಕೊಡಲಾಗಿದೆ. ಆ ಮೂಲಕ 14ರಲ್ಲಿ ಅವರು ಬಳ್ಳಾರಿಯ MP. ಈಗ ಮತ್ತೊಮ್ಮೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಳೆದ ಎಲೆಕ್ಷನ್ನಲ್ಲಿ ಸೋತು, ವಿಧಾನಸಭೆಯಲ್ಲಿ ಸೋತು, ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಒಂದಿಷ್ಟು ಬದಲಾವಣೆಗಳನ್ನ, ಒಂದಿಷ್ಟು ಕ್ಷೇತ್ರ ಬದಲಾವಣೆಗಳಾಗಿರೋದನ್ನ. ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಲ್ಲಿ ವಿರೋಧ ಇತ್ತು. ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂಥ ಅಭಿಯಾನ ನಡೆದಿತ್ತು. ಆದರೆ ಈ ಬಾರಿ ಅವರನ್ನ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಕೊಡಲಾಗಿದೆ. 5 ಕ್ಷೇತ್ರಗಳನ್ನು ಪೆಂಡಿಂಗ್ ಇಡಲಾಗಿದೆ. 3 ಕ್ಷೇತ್ರಗಳು ಜಾತ್ಯತೀತ ಜನತಾದಳದ ಪಾಲಾಗಿದೆ. ಅದ್ಯಾವುದು ಅಂತಂದ್ರೆ ಒಂದು ಮಂಡ್ಯ, ಒಂದು ಕೋಲಾರ, ಅದರ ಜೊತೆಗೆ ಹಾಸನ. 3 ಕ್ಷೇತ್ರಗಳು. 20 ಅಭ್ಯರ್ಥಿಗಳ ಹೆಸರನ್ನ ಬಿಜೆಪಿ ಪ್ರಕಟಿಸಿದೆ. 5 ಪೆಂಡಿಂಗು, 3 JDSಗೆ. 28ರ ಪೈಕಿ 5 ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಇರುವಂತ ಲೋಕಸಭಾ ಕ್ಷೇತ್ರಗಳು ಕುತೂಹಲಕ್ಕೆ ಕಾರಣ ಆಗ್ತಾ ಇದ್ದಾವೆ. ಉಡುಪಿ ಕೋಟ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ನ ಸದಸ್ಯರು, ಮೇಲ್ಮನೆಯ ವಿಪಕ್ಷ ನಾಯಕರು. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಇತ್ತೀಚೆಗಷ್ಟೇ ಜಯದೇವ ಆಸ್ಪತ್ರೆಯ ನಿರ್ದೇಶಕರ ಸ್ಥಾನದಿಂದ ನಿವೃತ್ತಿಯಾದವರು. ಅಲ್ಲಿ DK ಸುರೇಶ್ ಅವರನ್ನು ಎದುರಿಸ್ತಾರೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯ MLA, ಮಾಜಿ ಮುಖ್ಯಮಂತ್ರಿ. ಈ ಬಾರಿ ಅವರು ರಾಷ್ಟ್ರ ರಾಜಕಾರಣ ಪ್ರವೇಶಿಸ್ತಾ ಇದ್ದಾರೆ. ವಿಜಯಪುರ ರಮೇಶ್ ಜಿಗಜಿಣಗಿ, ಕಲಬುರಗಿ ಉಮೇಶ್ ಜಾಧವ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದವರು ಕಳೆದ ಬಾರಿ. ಈ ಬಾರಿ ಮತ್ತೊಂದು ಅವಕಾಶವನ್ನು ಅವರಿಗೆ ಕೊಡಲಾಗಿದೆ. ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ BS ಯಡಿಯೂರಪ್ಪ ಅವರು ಬಯಸಿದ್ದು, ಆದರೆ ಅದಾಗಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಕಂಟಿನ್ಯೂ ಆಗಿದ್ದಾರೆ. ಬಾಗಲಕೋಟೆ PC ಗದ್ದಿಗೌಡರ್ 4 ಬಾರಿ MP, 5ನೇ ಬಾರಿ ಈಗ ಅವಕಾಶ. ಭಗವಂತ ಕೂಬಾ 2 ಬಾರಿ MP, 3ನೇ ಬಾರಿ ಅವಕಾಶ. ಶ್ರೀರಾಮುಲು ಮಾಜಿ ಸಚಿವರು, ಬಳ್ಳಾರಿಯನ್ನೊಮ್ಮೆ ಪ್ರತಿನಿಧಿಸಿದವರು ಕೂಡ. ಪ್ರಹ್ಲಾದ್ ಜೋಶಿ 4 ಬಾರಿ MP, 5ನೇ ಬಾರಿ ಅವಕಾಶ ಪ್ರಹ್ಲಾದ್ ಜೋಶಿ ಅವರಿಗೆ. ದಾವಣಗೆರೆಯಲ್ಲಿ ಬದಲಾವಣೆ, ಆದರೆ ಬದಲಾವಣೆ ಹೆಂಗೆ ಅಂತಂದ್ರೆ ಅದೇ ಫ್ಯಾಮಿಲಿಗೆ ಟಿಕೆಟ್. ಸೊ ಇಲ್ಲಿ ಚೇಂಜಸ್ಗಳನ್ನು ಮಾಡಿದ್ದಾರೆ. ಪಟ್ಟಿಯಲ್ಲಿ 2 ಮಹಿಳೆಯರನ್ನ ನೋಡ್ತಾ ಇದ್ದೀವಿ. ಶಿವಮೊಗ್ಗ BY ರಾಘವೇಂದ್ರ ಮತ್ತೆ ಟಿಕೆಟ್ ಪಡ್ಕೊಂಡಿದ್ದಾರೆ. ಬ್ರಿಜೇಶ್ ಚೌಟಾ, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚಾಮರಾಜನಗರ S ಬಾಲರಾಜು. ಇದೊಂದು ಅಚ್ಚರಿಯ ಹೆಸರು, ಯಾಕಂತಂದ್ರೆ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ 2 ಅಳಿಯಂದಿರು, ಒಬ್ಬರು ಹರ್ಷವರ್ಧನ್, ಮತ್ತೊಬ್ಬರು ಡಾಕ್ಟರ್ ಮೋಹನ್. ಇವರಿಬ್ಬರ ಹೆಸರು ಕೇಳಿ ಬರ್ತಾ ಇತ್ತು. ಬಟ್ ಅದರ ಹೊರತಾದವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ ಬದಲಾವಣೆಯಾಗಿಲ್ಲ. ಒಟ್ಟು 20 ಅಭ್ಯರ್ಥಿಗಳ ಹೆಸರು ಪ್ರಕಟವಾಗಿದೆ. ಬಿಜೆಪಿಯ 2ನೇ ಪಟ್ಟಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಮೊದಲ ಪಟ್ಟಿ. ಮೈಸೂರಲ್ಲಿ ಯದುವೀರ್ ಒಡೆಯರ್ ಟಿಕೆಟ್ ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.